ನಮಸ್ಕಾರ ಎಲ್ಲರಿಗೂ. ಇವತ್ತು ಅತ್ಯಂತ ಆರೋಗ್ಯಕರವಾದಂತಹ ರೊಟ್ಟಿ ರೆಸಿಪಿಯನ್ನ ತಗೊಂಡು ಬಂದಿವ್ರಿ. ಜೋಳದ ರೊಟ್ಟಿ ಮಾಡೋ ಮಂದಿ ಅಂದ್ರೆ ನಮಗೇನು ಅನ್ತತ್ರಿ, ತಲೆಯೊಳಗ ರಾಗಿ ರೊಟ್ಟಿ ಮಾಡಿದ್ರೆ ಚಲೋ ಆಗ್ತಾವೋ ಇಲ್ಲೋ, ಚಂದಂಗೆ ಬರ್ತಾವೋ ಇಲ್ಲೋ ಅಂತೇಳಿ ಭಾಳ ಡೌಟ್ ಇರ್ತಾವ್ರಿ. ಆದ್ರೆ ಇವತ್ತು ಅವೆಲ್ಲ ಕ್ಲಿಯರ್ ಆಗ್ತಾವು. ನಿಮಗೆ 100% ಮಸ್ತಾಗಿ ಮೆದುವಾಗಿ ಉಬ್ಬಿ ಬರುವಂತಹ ರಾಗಿ ರೊಟ್ಟಿಯನ್ನ ಹೆಂಗೆ ಮಾಡೋದು ಅಂತೇಳಿ ನಾವು ನಿಮಗೆ ತೋರಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಿಬಿಡ್ರಿ. ಮೊದಲಿಗೆ ಏನು ಮಾಡ್ರಿ, ಒಂದು ಪಾತ್ರದಾಗ ಅಥವಾ ಒಂದು ಕಡಾಯಿದಾಗ 1 ಕಪ್ ಅಷ್ಟು ನೀರನ್ನು ಕಾಯಕ್ಕಿಟ್ಟ ಅದಕ್ಕೆ 1 ಚಮಚದಷ್ಟ ಈ ರಾಗಿ ಹಿಟ್ಟನ್ನು ಹಾಕಿ ಗಂಟು ಉಳಿಲಾರ್ದಂಗೆ ಚಂದಂಗೆ ಮಿಕ್ಸ್ ಕೊಡ್ನೋರಿ. ಕರೆಕ್ಟಾಗಿ ಒಂದು ಈಟ ನೀವು ತಿರುಗಾಡ್ಕೊಂತ ಇರಿ. ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡ್ಕೊಂಡು ಹಾಕಿ ಅದನ್ನು ಅಷ್ಟ ಚಂದಂಗೆ ಒಮ್ಮೆ ಅದನ್ನು ಗರ 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 ಅಣಿಸಿಬಿಡ್ರಿ. ಮುಂದಕ್ಕೆ ಇದ್ರೊಳಗೆ 1 ಕಪ್ ಅಷ್ಟ ರಾಗಿ ಹಿಟ್ಟನ್ನು ನಾವು ಸೇರಿಸ್ಬೇಕ್ರಿ. ಆ ರಾಗಿ ಹಿಟ್ಟನ್ನು ಸೇರಿಸಿದ ನಂತರ ಚಂದಂಗಿ ಅದನ್ನ ನೀವು ಬರೋಬ್ಬರಿಯಾಗಿ ಚಮಚ ತಗೊಂಡು ತಿರುಗಾಡ್ಕೊಂತ ಮಿಕ್ಸ್ ಮಾಡ್ಬೇಕ್ರಿ. ತಿಳಿತಿರ್ಲ, ನೀವು ಫಸ್ಟ್ ಟೈಮ್ ಈ ರಾಗಿ ರೊಟ್ಟಿ ಮಾಡಾಕತ್ತಿದ್ರು ನೋಡಿ, ಬಹಳ ಮಸ್ತಾಗಿ ಮೆತ್ತನೆ ಮತ್ತು ಉಬ್ಬಿ ಬರುವಂತಹ ರಾಗಿ ರೊಟ್ಟಿಯನ್ನ ಈ ವಿಧಾನದಿಂದ 100% ಮಾಡ್ತೀರಿ. ಸ್ವಲ್ಪ ಮೇಲೆ ಇನ್ನೊಂದು ಈಟ್ ಎಕ್ಸ್ಟ್ರಾ ನೀರನ್ನು ಹಾಕಿ ಅದನ್ನು ಕರೆಕ್ಟಾಗಿ ಹಿಟ್ಟಿನ ಜೊತೆ ಚಂದಂಗಿ ಕಲಿಸಿದಾದ್ಮೇಲೆ ನಾವೇನು ಮಾಡೋರಿ, ಒಂದು ಲಿಡ್ಡನ್ನು ಮುಚ್ಚಿ 1 ನಿಮಿಷ ಬಿಡ್ನು. ಮುಂದಕ್ಕೆ ಅದನ್ನು ಕೆಳಗೆ ತೊಗೊಂಬಂದು ಇಡನು. ಇಷ್ಟ್ರಿ. ಇದಾದ್ಮೇಲೆ ಹಿಟ್ಟು ಬರೋಬ್ಬರಿ ಆಗೈತೆ ಇಲ್ಲೋ ಅಂತೇಳಿ ನೋಡ್ಬೇಕಾದ್ರೆ ಒಂದು ಈಟ್ ಹಿಟ್ಟನ್ನು ತೊಗೊಂಡು ಕೈಯಾಗ ಒಂದು ಈಟ್ ಮುಟ್ಗಿ ಮಾಡಿದಂಗೆ ಮಾಡ್ರಿ. ಗೊತ್ತಾಗ್ಬಿಡತೈತಿ ಹಿಂಗೆ ಅಂಟ್ಕೊಂತು ಅಂತಂದ್ರೆ ಆಗೈತಿ ಅಂತೇಳಿ ಅರ್ಥ. ಇನ್ನು ನಾದಾಕ ನಾವು ಶುರು ಮಾಡ್ಬೇಕ್ರಿ. ನಾದುವಾಗಿ ಏನು ಮಾಡ್ರಿ, ಒಂದು ಪರಾತೋ ಒಂದು ಯಾವ್ದಾರ ಬುಟ್ಟಿಯೋ ತಗೋರಿ. ಸ್ವಲ್ಪ ಅದ್ರಾಗ ತುಪ್ಪ ಹಾಕಿ ಈ ಎಲ್ಲ ರಾಗಿ ಹಿಟ್ಟನ್ನು ನೀವು ತೊಗೊಂಡು ಬಂದು ನಾದಕ ಮತ್ತು ಮಿದ್ದಾಕ ಶುರು ಮಾಡ್ರಿ. ಏಕದಮ್ ಸಾಫ್ಟಾಗಿ ಬಂದೈತಿ. ನೋಡ್ಬೋದು ನೀವು, ಎಲ್ಲಿ ಗಂಟು ಉಳ್ದಿಲ್ರಿ. ಹಿಂಗನ ಬರಬೇಕು. ಅದಾದ್ಮೇಲೆ ಕೈಯಾಗ ಹದ ಬರೋ ಹಂಗೆ ಚಲೋತ್ನಂಗೆ ಅದನ್ನು ನಾದ್ರಿ. ಬರಬ್ಬರಿಯಾಗಿ ಆಗ್ತೈತ್ರಿ. ತಿಳ್ತಿರ್ಲ, ಈ ರೀತಿಯಾಗಿ ಶೈನಿಂಗನ್ನು ಕೊಡಕ್ಕೆ ಆಗ್ತೈತ್ರಿ. ಯಾಕ ತುಪ್ಪ ಹಾಕಿದೇವ್ರಿ, ಭಾಳ ಚಂದ ಕಾಣ್ತೈತಿ ನೋಡಕ್ಕ ಮತ್ತು ಭಾಳ ಸರಳವಾಗಿ. ಇನ್ನು ನಾವು ಈ ರಾಗಿ ರೊಟ್ಟಿ ಮಾಡಕ್ಕೆ ತಯಾರದೀವಿ ಅಂತ ಹೇಳಿ ಆತ್ರಿ. ಮುಂದಕ್ಕೆ ಇದ್ರಾಗ ಒಂದೊಂದ ಉಳ್ಳಿ ತಗೊಂಡ ಕೈಯಾಗ ಗುಂಡಂಗೆ ಮಾಡಿ ಆಟ ಆಡಿಸಿ ಪೇಡೆಗತ್ಲೆ ಒಂದು ಈಟು ಒತ್ತಿ ಇಟ್ಬಿಟ್ನೋರಿ. ತಿಳಿತಿರ್ಲ, ಈ ರೀತಿಯಾಗಿ ಮೊದಲೇ ಹೆಂಗ್ರಿ ಅಂತಂದ್ರೆ ಒಂದಿಟ್ಟು ತಟ್ಟಿ ಮಾಡೋದ್ರಿ. ಉತ್ತರ ಕರ್ನಾಟಕದ ಮಂದಿ ಜೋಳದ ರೊಟ್ಟಿ ಬಡ್ದೈತೆ ಅಂತ ಏನು ರಾಗಿ ರೊಟ್ಟಿ ಬಡಿಯಂಗಿಲ್ಲ ಅನ್ರಿ. ಹಂಗೆ ಕೆಳಗೆ ಒಂದು ಈಟು ರಾಗಿ ಹಿಟ್ಟು ಹಾಕಿ ಚಂದಂಗಿ ನಾವು ತಟ್ಕೊಂತ ಈ ರೊಟ್ಟಿಯನ್ನು ಮಾಡೋದ್ಕತ್ತೀವ್ರಿ. ನೋಡಿ, ಈ ರೀತಿಯಾಗಿ ನೀವು ತಟ್ಟಿ ಮಾಡ್ತಂದ್ರೆ ಹಂಗೂ ಮಾಡ್ಬೋದು. ರಾಗಿ ರೊಟ್ಟಿ ತಟ್ಟಿರ ಬರಂಗಿಲ್ಲ ಹಿಂಗಂತ ಏನಿಲ್ರಿ, ಆರಾಮ್ ಸಿರಿಯಾಗಿ ಬರ್ತಾವೆ. ಆರಾಮ್ ಸಿರಿಯಾಗಿ ನೀವು ಮಾಡ್ಬೋದ್ರಿ. ಆಮೇಲೆ ತವಿಕಾಯಿ ಕೆಡೋದು ಚಲೋ ಹೊತ್ತಂಗೆ ಇನ್ನು ರೊಟ್ಟಿ ಬೇಯಿಸೋದೈತ್ರಿ. ಒಣ್ಣೆ ರೊಟ್ಟಿ ತಟ್ಟಿ ಮಾಡಿದಂತಹ ರೊಟ್ಟಿ ಅತಿ ಸುಲಭವಾಗಿ ಬಂದತಿ. ಅದನ್ನು ನೀವು ಚಲೋ ಹೊತ್ತಂಗೆ ಬೇಯಿಸಬೇಕು ಅಟ್ಟರಿ. ಮತ್ತು ಏನೂ ಇಲ್ಲದ್ರಾಗ ನೋಡಿ, ಮ್ಯಾಲ ಕೆಳಗೆ 2 ಮೈ ಚಲೋ ಹೊತ್ತಂಗೆ ಬೇಯಿಸಿದ್ರಿ ಅಂತಂದ್ರೆ ಉಬ್ಬಿ ಚಂದಂಗಿ ಸಾಫ್ಟಾಗಿ ರಾಗಿ ರೊಟ್ಟಿ ಬರ್ತಾವ್ರಿ. ಏನಂತ್ರಿ, ಬರೋಬ್ಬರಿಯಾಗಿನೂ ಆಗ್ತಾವ. ಹಿಂಗೆ ಸಣ್ಣಂಗೆ ಉಬ್ಬಿ ಬರತ್ತಿರ್ತೈತೆ. ಅವಾಗ ತಿರ್ಗಿಸ್ರಿ. ಚಲೋ ತಂಗಿ ಒಂದು ಒಣ ಬಟ್ಟೆ ತೊಗೊಂಡ ಒತ್ತಿರಿ. ತಿಳಿತಿರ್ಲ, ಇಷ್ಟು ಒತ್ತಿದ್ರಿ ಅಂತಂದ್ರೆ ಬಹಳ ಮಸ್ತಾಗಿ ರೊಟ್ಟಿ ಬರ್ತೈತ್ರಿ. ಗೊತ್ತಾತ್ರಿ. ಇದು ಮೊದಲನೇ ವಿಧಾನದಾಗ ಬಹಳ ಸಿಂಪಲ್ ಆಗಿ ತಟ್ಟಿ ಮಾಡುವಂತಹ ರಾಗಿ ರೊಟ್ಟಿ. ಈಸಿಯಾಗಂತರೂ ಐತ್ರಿ. ನಿಮಗೆ ಮತ್ತೇನು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ನಾಗ ಬರ್ರಿ. ಮತ್ತು ರೀ, ಮುಂದಕ್ಕೆ ರೊಟ್ಟಿ ಮಾಡಕ್ಕೆ ಹೋಗೋಣ. ಹಂಗ್ರಿ ಅಂತಂದ್ರೆ ಮತ್ತೆ ನೋಡ್ರಿ, ವಾಪಸ್ ತಟ್ಟುನು ಹೆಂಗ್ರಿ ಉಳ್ಳಿ ತೊಗೊಳೋದು, ಒಂದು ಈಟ್ ಅದನ್ನು ಹಿಂಗೆ ಕೈಯಿಂದ ತಟ್ಟಿದಂಗೆ ಮಾಡೋದು. ಆಮೇಲೆ ಕೆಳಗೆ ರಾಗಿ ಹಿಟ್ಟನ್ನು ಹಾಕಿ ಒಂದು ಈಟ್ ಸವರಿದಂಗೆ ಮಾಡಿ ಒಂದು ಕೈಯಿಂದ ತಟ್ಕೊಂತ ಹೋದ್ರೆ ಒಂದು ಕೈಯಿಂದ ಅದನ್ನು ತಿರುಗಿಸ್ಕೊಂತ ಹೋಗ್ತಿರ್ಬೇಕು. ಈ ರೀತಿಯಾಗಿ ನೀವು ರಾಗಿ ರೊಟ್ಟಿಯನ್ನು ಮಾಡ್ಕೊಂತ ಹೋಗ್ಬೇಕ್ರಿ. ಅತಿ ಸುಲಭವಾಗಿ ಭಾಳ ಸಿಂಪಲ್ ಆಗಿ ಬರತೈತ್ರಿ. ನೀವು ಏನು ಮಾಡ್ರಿ, ತಟ್ತನಂದ್ರೆ ತಟ್ಟಿ ಮಾಡ್ರಿ, ಇಲ್ಲ ಲಟ್ಟಿಸ್ತೀನಿ ಅಂದ್ರೆ ಹಂಗೆ ಮಾಡ್ರಿ. ಈಗ ಕೈಯಿಂದ ತಟ್ಟೈತಿಲ್ರಿ, ಆದ್ರೆ ನಾವು ಇದನ್ನು ಮತ್ತೆ ಲಟ್ಟಿಸ್ತೀವಿ ಅಂತಂದ್ರೆ ನೀವು ಆರಾಮ್ ಸರಿಯಾಗಿ ಲಟ್ಟಿಸ್ಕೊಳ್ಬೋದು. ಸ್ವಲ್ಪ ತಟ್ಟಿ ಆಮೇಲೆ ಪೂರ್ತಿ ಲಟ್ಟಿಸ್ದಂದ್ರೆ ಹಂಗೂ ಮಾಡ್ಬೋದ್ರಿ. ನಿಮಗೆ ಹೆಂಗೆ ಇಷ್ಟ ಆಗ್ತೈತೋ ಹಂಗೆ ಮಾಡ್ರಿ. ಒಟ್ನಾಗಿ ನಿಮಗೆ ರಾಗಿ ರೊಟ್ಟಿ ಬೇಕಾಗ್ಯಾವ, ಹೌದಿಲ್ರಿ? ಆ ರೀತಿಯಾಗಿ ನೀವು ಮಾಡ್ಬೋದು. ನೋಡಿ, ಈಗ ಏಕದಮ್ ಪದ್ಧತಿಯಾಗಿ ಅದನ್ನು ನಾವು ಲಟ್ಟಿಸಿ ತೊಗೊಂಬಂದೇವಿ. ಇದನ್ನು ನಾವು ಇನ್ನು ಮತ್ತೆ ಬೇಯಿಸಕ್ಕೆ ಹಾಕ್ತೀವಿ. ಎಲ್ಲ ರೊಟ್ಟಿನೂ ಎಲ್ಲ ಅಟ್ಟ ಚಂದಂಗಿನ ಸಾಫ್ಟಾಗಿನ ಬರ್ತಾವ್ರಿ. ಅದ್ರಾಗಂತರೂ ಏನು ಕಾಂಪ್ರಮೈಸ್ ಇಲ್ಲ, ಚಲೋ ಹೊತ್ನಂಗಿನ ಆಗ್ತಾವೆ. ಆಮೇಲೆ ಈಗ ನೀವು ನೋಡಕತ್ತೀರಿ ಸಣ್ಣಂಗೆ ಉಬ್ಬಿ ಬರತ್ತೈತಿಲ್ರಿ, ಅವಾಗ ನಾವು ಮತ್ತೆ ತಿರುಗಿಸಿ ಹಾಕ್ತೀವಿ. ಚಲೋ ಹೊತ್ನಂಗೆ ಅದ ಉಬ್ಬಕ್ಕೆ ಸ್ಟಾರ್ಟ್ ಆಗ್ತೈತಿ. ಆಮೇಲೆ ಏನು ಮಾಡ್ರಿ ಅಂತಂದ್ರೆ ಒಂದು ಒಣ ಬಟ್ಟೆ ತೊಗೊಂಡು ಒತ್ರಿ. ಇದೇ ರೀತಿ ಒಳಗೆ ನೀವು ಎಲ್ಲ ರಾಗಿ ರೊಟ್ಟಿಗಳನ್ನ ಮಾಡ್ಕೊಳ್ಬೋದ್ರಿ. ಮತ್ತೆ ನಿಮಗೆ ಹೇಳಬೇಕು ಅಂತಂದ್ರೆ ನಾವು ನಿಮ್ಗೆ ಈಗಾಗಲೇ ರಾಗಿ ಮಸಾಲ ಮುದ್ದೆ ರೀ, ಆಮೇಲೆ ರಾಗಿ ಮುದ್ದೆ, ಆಮೇಲೆ ರಾಗಿ ಅಂಬಲಿ, ಹಲವಾರು ರಾಗಿ ರೆಸಿಪಿಗಳನ್ನ ತೋರಿಸಿದೇವ್ರಿ.
ಅವು ನಮ್ಮ ಚಾನಲ್ದಾಗ ಅದಾವು. ನೀವು ನೋಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಅದನ್ನ ನೋಡ್ಕೊಂಡು ಬರ್ರಿ, ಗೊತ್ತಾತ್ರಲ್ಲ. ಆಮೇಲೆ ಇನ್ನು ಉಳಿದಿದಂತಹ ಎಲ್ಲ ರೊಟ್ಟಿಗಳನ್ನ ಇದ ವಿಧಾನ ನೀವು ತಟ್ಟಿ ಮಾಡ್ತಂದ್ರೆ ತಟ್ಟಿ, ಲಟ್ಟಿಸಿ ಮಾಡ್ತಂದ್ರೆ ಲಟ್ಟಿಸಿ, ನಿಮಗೆ ಯಾವ್ದು ಇಷ್ಟ ಹಾಕತ್ತಿರಲ್ಲ ಆ ರೀತಿಯಾಗಿ ನೀವು ಮಾಡ್ಕೊಳ್ಬೋದ್ರಿ. ಆಮೇಲೆ ಈಗ ಹೇಳಕತ್ತೀನಿ, ಚಲೋ ತಂಗಿ ನೀವು ಬೇಯಿಸ್ರಿ, ಭಾಳ ಮಸ್ತಾಗಿ ಸಾಫ್ಟಾಗಿ ಬರ್ತಾವ್ರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡೋದು ಮರೆಯಕ್ಕೆ ಹೋಗ್ಬೇಡಿ. ಈಗ ನೋಡ್ಬೋದ್ರಿ ನಿಮ್ಮ ಎಷ್ಟು ಚಂದಾಗಿ ತಾಣ ಅದಕ್ಕೇನು ಒಣ ಬಟ್ಟೆನೂ ಇಲ್ಲ ಏನೇನಿಲ್ಲ, ಉಬ್ಬಿ ಭಾಳ ಮಸ್ತಾಗಿ ಬರತೈತ್ರಿ. ಹಿಂಗೆ ಇಟ್ಟು ಚಂದಂಗಿ ನಾವು ರೊಟ್ಟಿ ಬರ್ತಾವೆ. ನೀವು ಇನ್ನು ಟ್ರೈ ಮಾಡೋದೊಂದ ಬಾಕಿ ಐತ್ರಿ. ನಿಮಗಾಗಲೇ ಹೇಳ್ದಂಗೆ ಏನ್ರಿ ನಿಮ್ಮ ಡೌಟ್ಸ್ ಇದ್ದು ಅಂತಂದ್ರೆ ನಮ್ಮ ಕಮೆಂಟ್ ಸೆಕ್ಷನ್ ನಿಮಗೆ ತೆರೆದತಿ, ಅಲ್ಲಿ ಬರೋದಕ್ಕೆ ಕೇಳ್ರಿ, ತೀತ್ರಲ್ಲ. ಆಮೇಲೆ ಇದ್ರ ಜೊತೆ ನೀವು ಇಷ್ಟಪಡುವಂತಹ ರಾಗಿ ರೊಟ್ಟಿ ಜೊತೆ ಒಂದು ಬೆಸ್ಟ್ ಕಾಂಬಿನೇಷನ್ ಯಾವುದು ಅನ್ನೋದನ್ನ ನಮ್ಮ ಕಮೆಂಟ್ ಸೆಕ್ಷನ್ನಾಗ ಹೇಳೋದು ಮನೆಗೆ ಹೋಗ್ಬೇಡ್ರಿ. ನೀವು ನೋಡಕತ್ರಿ ರಾಗಿ ರೊಟ್ಟಿ ಎಲ್ಲ ರೆಡಿ ಅದಾವು, ಎಷ್ಟು ಸಾಫ್ಟ್ ಅದಾವು ಅಂತೇಳಿ ನಿಮಗೆ ಗೊತ್ತಾಗತ್ತೈತಿ. ಆಮೇಲೆ ಭಾಳ ಮಸ್ತಾಗಿ ಬಂದಾವಂತೂ ನಿಮಗೆ ನೋಡಿದ ಕೂಡಲೇನ ಅನಿಸ್ತೈತ್ರಿ, ಹೌದಿಲ್ರಿ? ಹಾಗಾದ್ರೆ ಇನ್ನೊಮ್ಮೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡೋದು ಮರೆಯಕ್ಕೆ ಹೋಗ್ಬೇಡ್ರಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ತಪ್ಪಲಾರ್ದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರೆಯಕ್ಕೆ ಹೋಗ್ಬೇಡ್ರಿ. ಹಲವಾರು ರೆಸಿಪಿಗಳನ್ನ ನಮ್ಮ ಚಾನಲ್ ಮೂಲಕ ನೋಡ್ರಿ ಅಂತ ಹೇಳ್ತಾ ನೆನಪಿರ್ಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.